ತಿಳ್ಕೊಂಡಾರ. ಇದನ್ನೊಂದು ಆಫೀಸ್ ಕೊಟ್ಟರು. ಆಫೀಸ್ ಕೊಟ್ಟ ತಕ್ಷಣಕ್ಕೆ ಅಲ್ಲಿ ಒಂದು ಸ್ಕೂಲ್ ನಡೀತಿತ್ತು, ಅದು ಕೂಡ ಸ್ಕೂಲ್ ನಡೀತಾ ಇಲ್ಲ. ಈಗ ನಾವು ಎಲ್ಲ ಉಪಯೋಗ ಮಾಡ್ತಾ ಇದ್ದೀವಿ. ಈಗ ದೇವಸ್ಥಾನದ್ದು ನೀವು ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ? ಅದಕ್ಕೆ ಅಲ್ರಿ 4 ದಿನ ಅಂತೂ ಧರ್ಮಸಭೆನ ನಡೆಸ್ತೇವೆ ರೀ. ಧರ್ಮಸಭೆ ನಡೆಸಿ 5ನೇ ದಿನ ತೇರಿನ ಕಾರ್ಯಕ್ರಮ ಅಂದ್ರೆ ರಥೋತ್ಸವ ಕಾರ್ಯಕ್ರಮ ನಡೀತೈತಿ. ಆವಾಗ ಊರಾಗ ಅವರೆಲ್ಲರೂ ಪ್ರಭಾತ ತೇರಿಗೆ ಹೋಗಿ ಬರ್ತಾರೆ. ಅಜ್ಜನ ಫೋಟೋ ಇಟ್ಕೊಂಡು ಆ ಪಲ್ಲಕ್ಕಿ ಮುಖಾಂತರ ಹೋಗಿ ಬಂದ ಮೇಲೆ ಇಲ್ಲೇ ನಮ್ದು 5:15 ತೇರಿಂದು ಪ್ರಾರಂಭ ಆಕತಿ. ಅಜ್ಜಂದು ಕೂಡ ಪಾದಗಟ್ಟಿ ಅಲ್ಲಿ ಮ್ಯಾಲೆ ಕಟ್ಟೀವಿ. ಆ ಪಾದ 1ನೇ ದಿನ 16ನೇ ತಾರೀಕಿನ ದಿನ ನಮ್ಮದು ಪ್ರಾರಂಭ ಆಕತಿ ಜಾತ್ರೆ. ಅವತ್ತಿನ ಅಡುಗೆ ಸಂಜೆ ಮುಂದೆ ನಮ್ಮದು ಊಟ ರಾತ್ರಿ 8ರಿಂದ ಊಟ ಚಲೋ ಆಗತ್ತೆ. ಊಟ ಚಲೋ 1ನೇ ದಿನ ನಮ್ಮದು 5,000 ಜನ ಕೊಡುತ್ತೆ. ನಾವು ಅವತ್ತು ಅಡುಗೆ ಕುಂಬಳ ಹುಗ್ಗಿ ಅಂದ್ರೆ ಅಂದಾಜು ಕುಂಬಳ ಒಂದು 2 ಕ್ವಿಂಟಲ್ ಕುಂಬಳಕಾಯಿ, 2.5 ಕ್ವಿಂಟಲ್ ಬೆಲ್ಲ, 1 ಕ್ವಿಂಟಲ್ ರವೆ, ಆ ಪ್ರಕಾರ ಮಾಡ್ತೀವಿ. ಮತ್ತು 2ನೇ ದಿನ ಒಂದು 3 ಕ್ವಿಂಟಲ್ ಬೆಲ್ಲ, ಒಂದು 2 ಕ್ವಿಂಟಲ್ ಕುಂಬಳಕಾಯಿ, ಆಮ್ಯಾಗ 1 ಕ್ವಿಂಟಲ್ ಬ್ಯಾಳೆ. ಅದು 1ನೇ ದಿನ ಅಕ್ಕಿ ನಮ್ಮ 4 ಕ್ವಿಂಟಲ್ ಹೋಗ್ತಾವೆ. 2ನೇ ದಿನ 6 ಕ್ವಿಂಟಲ್ ಹೋಗ್ತಾವೆ. 3ನೇ ದಿನ ನಿನ್ನೆ 7 ಕ್ವಿಂಟಲ್ ಹೋಗ್ಯಾವ. ಇವತ್ತು ಒಂದು 10 ಕ್ವಿಂಟಲ್ ಮ್ಯಾಲೆ ಹೋಗ್ತಾವೆ. ಮತ್ತು ಇವತ್ತು ಗಾರಿಗೆ ಮಿರ್ಚಿ ಐತಿ ಊಟ. ಸ್ವೀಟ್ ಅಂದ್ರೆ ಗಾರಿಗೆ ಇವತ್ತು ಅನ್ನ ಸಾರು ಮಿರ್ಚಿ. ನಾವು ಜಾತ್ರೆ ದಿನ ಅಂದ್ರೆ 20ನೇ ತಾರೀಕಿಗೆ ಅಂದಾಜು 30,000ರಿಂದ 35,000 ಲೀಟ್ರ್, 3,000-3,500 ಲೀಟ್ರ್ ನಮ್ಮದು ಸಾರು ಮಾಡ್ತೀವಿ. ಆಮ್ಯಾಗ 20ರಿಂದ 25 ಕ್ವಿಂಟಲ್ ನಾವು ಅಕ್ಕಿ ಬಸಿತೇವೆ. ಅವತ್ತು ಅಂದಾಜು ದಿನಕ್ಕೆ ದಿನ ಅವತ್ತು 20ನೇ ತಾರೀಕಿಗೆ 25,000 ಜನಕ್ಕಿಂತ ಇನ್ನೂ ಮಿಕ್ಕಿ ಕೂಡ್ತೈತೆ ಅಂತ ನನಗೆ ಅನಿಸ್ತೈತಿ. ಅಡುಗೆ ಮಾಡೋರು ಅಮೃತಪ್ಪ, ಸ್ವಾಗಿ ಸಿದ್ದಪ್ಪ, ಬೆಟಗೇರಿ ಮಂಜು, ಸಿನ್ಗಿ ಮಂಜು 10 ಮಂದಿ ಅಡುಗೆ ಮಾಡೋರು. ಸೇವಕರು ಒಂದು 200 ಮಂದಿ ಇರ್ತಾರೆ. ರಾತ್ರಿ 1 ಗಂಟೆ ಮಟನೂ ನಾವು ಇವನ್ನೆಲ್ಲ ತೊಳೆದು ಎಲ್ಲ ಒಗಟ್ ಮಾಡಿ ಹೋಗ್ಬೇಕಾದ್ರೆ 1 ಗಂಟೆ ಮನೆಗೆ ಹೋಗ್ತೀವಿ. ಪ್ರತಿದಿನ 16ರಿಂದ 20ನೇ ತಾರೀಕಿನ ಮಟ್ಟ ತೇರು. 20ನೇ ತಾರೀಕಿಗೆ ತೇರು ಇರುತ್ತೆ. 16ರಿಂದ 20ನೇ ತಾರೀಕಿನ ಮಟ್ಟ ಅಷ್ಟು ಕೆಲಸ ಇರುತ್ತೆ. ಯಾರಿಗೆ ಒಂದು 10 ಪೈಸೆ ಕೊಡೋದಿಲ್ಲ, ಬರೀ ಸೇವಾ ಮಾಡ್ತಾರೆ. ಎಲ್ಲರೂ ಸೇವಾ ಮಾಡೋಕೆ ಬರ್ತಾರೆ. ಒಂದು ಕಡಿಮೆ ಅಂದರೂ ನೀರು ಟೈಮ್ಗೆ 8ರಿಂದ 9 ಗಂಟೆಗೆ ಊಟ ಚೆಲುವಾರ 400 ಮಂದಿ ಇಲ್ಲಿ ಸೇವಕ ಇರ್ತಾರೆ. ಒಂದು ನ್ಯಾಯ ಇಲ್ಲ, ನಿಗದಿಲ್ಲ, ಯಾವ ತೊಂದರೆ ಇಲ್ಲ ಅಂತ ಇಲ್ಲಿ ನಮ್ಮದು ಈ ಊರಾಗ ಅಷ್ಟು ಭಕ್ತಿ ನಡೀತಿ ಅಂತೇಳಿ ನಾನು ಅವರಿಂದ ಇದೆಲ್ಲ ನಡೀತೆ. ಆ ಹುಡುಗರು ದುಡಿಯೋರಿಂದ ನಡೀತೆ ಅಂತೇಳಿ ನಾನು ನಿಮ್ಗೆ ಹೇಳ್ತೇನೆ. ಸಿದ್ದಪ್ಪದವ್ರದ್ದು ಇಲ್ಲೇ ತಪಸ್ಸು ಮಾಡಿದ ಸ್ಥಳ. ಸಿದ್ದಪ್ಪದವ್ರು ತಪಸ್ಸು ಮಾಡಿದ ಸ್ಥಳ. ಅವರ ಹುಟ್ಟಹಬ್ಬದ ಕಾರ್ಯಕ್ರಮ ಅಂದ್ರೆ ಅವ್ರು ಹುಟ್ಟಿದ ತಾರೀಕು 20. ನಾವು ಇದನ್ನು 2007-8 ಮಠ ಕಟ್ಸಿದ್ವಿ. ಆಮ್ಯಾಗ 12ನಾಗ ಇದನ್ನು ಮಠದ ಉದ್ಘಾಟನೆ ಮಾಡಿದ್ವಿ. ಆಮ್ಯಾಗ 2 ವರ್ಷ 3 ವರ್ಷ ಹರಿಜಾತ್ರೆ ಮಾಡಿದ್ವಿ. ಆಮ್ಯಾಗ ತೇರು ಮಾಡಿದ್ವಿ. ತೇರು ಮಾಡಿ ಈ ವರ್ಷ ಇದನ್ನು ಶಿವಾನುಭವ ಮಂಟಪ, ಸಿದ್ದೇಶ್ವರ ಶಿವಾನುಭವ ಮಂಟಪ ಕಟ್ಸಿದ್ವಿ. ಈ ವರ್ಷ ದೊಡ್ಡ ಪ್ರಮಾಣ ಮತ್ತು ವರ್ಷಕ್ಕಿಂತ ಹೆಚ್ಚಿಗೆ ಕೂಡ್ಸಾಕತ್ತೆ ಅಂತ ಜನ ನಂತರ ನಾವು ಅಂತೀವಿ. ಎಲ್ಲೆಲ್ಲಿ ಜನ ಬರ್ತಾರೆ? ಇದು ಸುತ್ತಮುತ್ತ ಹಳ್ಳಿ ಎಲ್ಲ ಬರುತ್ತೆ. ಅಂದಾಜು 20 ಕಿಲೋಮೀಟರ್ನಿಂದ ಬರ್ತೀವಿ. ಪ್ರತಿದಿನ ನಮಗೆ 10,000, 12,000, 15 ಪ್ರತಿದಿನ ಹೆಚ್ಚಿಗೆ ಅಂತ ಹೋಗತ್ತೆ. ನಿಮ್ಮ ಹೆಸರು? ಕಲ್ಲಂಗೌಡ ಪಾಟೀಲ್. ನಾವು ಸೇವೆ ಮಾಡಂತೀವಿ ಸಿದ್ದಪ್ಪಜಾರ್ದು. ಮತ್ತು 5 ಕ್ವಿಂಟಲ್ ಗಾರ್ಗಿ ಮಾಡಂತೀವ್ರಿ. ಅಜ್ಜನ ಸೇವೆಗೆ ಜಾತ್ರೆ ಉತ್ಸವಕ್ಕೆ ನಾವು ಪ್ರಸಾದ ಮಾಡಂತೀವ್ರಿ. ಗಾರ್ಗಿರಿ ಮಿರ್ಚಿ ರೀ ಇವತ್ತಿಂದ್ರಿ. 5 ಕ್ವಿಂಟಲ್ ಕುಂಬಳ ಹೋರಿ ಏನ್ರಿ ನನಗೆ ಕುಂಬಳಕಾಯಿ ರೀ, ಕ್ವಿಂಟಲ್ ಬೆಲ್ರಿ, ಮತ್ರಿ 3.5 ಕ್ವಿಂಟಲ್ ಎಣ್ಣೆ ರೀ. ಹೌದ್ರಿ ಅಣ್ಣ? ಹಿಟ್ಟು 4 ಕ್ವಿಂಟಲ್ ಹಿಟ್ರಿ. ನಾವು 50 ಮಂದಿ ಮಾಡುವರಿ. 3 ದಿನ ಆತ್ರಿ.